ಐಪಿಎಲ್ ಸೀಸನ್ 18ರ ಫೈನಲ್ಗೆ ಆರ್ಸಿಬಿ ಎಂಟ್ರಿ ಆಗಿದೆ. ಪಂಜಾಬ್ ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟ ಆರ್ಸಿಬಿ ಕ್ವಾಲಿಫೈಯರ್ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಭರ್ಜರಿ ಗೆಲುವು, 8 ವಿಕೆಟ್ಗಳ ಜಯ ಸಾಧಿಸಿದೆ. ಪಂಜಾಬ್ ವಿರುದ್ಧ ಗೆದ್ದು ಬೀಗಿದೆ ರಜತ್ ಪಡೆ. ಆರ್ಸಿಬಿ ಬೌಲಿಂಗ್ ದಾಳಿಗೆ ಪಂಜಾಬ್ ಉಡಿಸಾಗಿದ್ದು ರಜತ್ ಪಾಟಿದಾರ್ ತಂಡ ಗೆದ್ದು ಬೀಗಿದೆ. ಐಪಿಎಲ್ ಸೀಸನ್ 18ರ ಫೈನಲ್ಗೆ ಆರ್ಸಿಬಿ ಎಂಟ್ರಿ ಆಗಿದೆ. ಐಪಿಎಲ್ ಇತಿಹಾಸದಲ್ಲಿ 4ನೇ ಬಾರಿಗೆ ಆರ್ಸಿಬಿ ಫೈನಲ್ಗೆ ಎಂಟ್ರಿ ಆಗಿದೆ. 2009, 2011, 2016 ಕಳೆದ 3 ಬಾರಿ ಫೈನಲ್ಗೆ ಎಂಟ್ರಿ ಆಗಿದ್ದ ಆರ್ಸಿಬಿ ಈಗ 2025 ಐಪಿಎಲ್ ಸೀಸನ್ 18ರಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಮಾರಕ ಬೌಲಿಂಗ್ ದಾಳಿಗೆ ಪಂಜಾಬ್ ತಂಡ ತತ್ತರಿಸಿ ಹೋಗಿತ್ತು, ಲೋ ಸ್ಕೋರ್ ಮಾಡಿತ್ತು. 8 ವಿಕೆಟ್ಗಳಿಂದ ಆರ್ಸಿಬಿ ಜಯಭೇರಿ ಬಾರಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಶುರುವಾಗಿದೆ, ಸೆಲೆಬ್ರೇಷನ್ ಶುರುವಾಗಿದೆ. 2009ರಲ್ಲೂ ಮೊದಲ ಬಾರಿಗೆ ಫೈನಲ್ ಪ್ರವೇಶ ಮಾಡಿತ್ತು. ಅದಾದ್ಮೇಲೆ 2011, 2016 ಈ ಬಾರಿಯ ಫೈನಲ್ಗೆ ಆರ್ಸಿಬಿ ಎಂಟ್ರಿ ಕೊಟ್ಟಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಆರ್ಸಿಬಿಗಾಗಿ ಪ್ರಾರ್ಥಿಸಿದ್ರು ಫೈನಲ್ಗೆ ಲಗ್ಗೆ ಇಡೋದಕ್ಕೆ. ಆರ್ಸಿಬಿ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಐಪಿಎಲ್ ಸೀಸನ್ 18ರ ಫೈನಲ್ಗೆ ಆರ್ಸಿಬಿ ಎಂಟ್ರಿ ಕೊಟ್ಟಿದೆ. ಹಾಗಾದ್ರೆ 18 ವರ್ಷದ ಬಳಿಕ ಐಪಿಎಲ್ ಕಿರೀಟಕ್ಕೆ ಆರ್ಸಿಬಿ ಮತ್ತಷ್ಟು ಹತ್ತಿರ ಆಗಿದೆ. ಫೈನಲ್ಗೆ ಈಗ ಆರ್ಸಿಬಿ ಎಂಟ್ರಿ ಕೊಟ್ಟಿದೆ. 2009, 2011, 2016ರಲ್ಲಿ ಆರ್ಸಿಬಿ ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು. ಈಗ 4ನೇ ಬಾರಿ ಆರ್ಸಿಬಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಪಂಜಾಬ್ ಮಣಿಸಿ ಫೈನಲ್ಗೆ ಆರ್ಸಿಬಿ ಎಂಟ್ರಿ ಕೊಟ್ಟಿದೆ. ಕ್ವಾಲಿಫೈಯರ್ನ ಮೊದಲ ಪಂದ್ಯ ಗೆದ್ದುಕೊಂಡಿದೆ. 4ನೇ ಬಾರಿಗೆ ಆರ್ಸಿಬಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ನೀವು ನೋಡ್ತಾ ಇದ್ದೀರಿ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಸುದರ್ಶನ್ ನಮ್ಮೊಂದಿಗೆ ಫೋನ್ ಇನ್ನಲ್ಲಿದ್ದಾರೆ. ಸುದರ್ಶನ್, ಆರ್ಸಿಬಿಯ ಕೋಟ್ಯಾಂತರ ಅಭಿಮಾನಿಗಳ ಒಂದು ಕನಸು ಈಗ ನಿಜ ಆಗಿದೆ. ಫೈನಲ್ ನಲ್ಲಿ ಮತ್ತೊಂದು ಕನಸಿಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ವಾಟ್ ಅ ಮ್ಯಾಚ್! ಬೌಲಿಂಗ್ ಮತ್ತು ಬ್ಯಾಟಿಂಗ್ ಗಿಂತ ತುಂಬಾ ಪ್ರಭಾವ ಬೀರಿದ್ದು ಬೌಲಿಂಗ್ ಅಂಡ್ ಲೋ ಸ್ಕೋರ್ ಇದು. ಸೊ ಆರ್ಸಿಬಿಯ ಪರ್ಫಾರ್ಮೆನ್ಸ್ ಇವತ್ತಿನ ಪಂದ್ಯದಲ್ಲಿ ಭಾವನಾ, ನಾವು ಇವತ್ತಿನ ಪಂದ್ಯದ ಜೊತೆಗೆ ಇಡೀ ಸೀಸನ್ ನಾವು ಅನಲೈಸ್ ಮಾಡಿದ್ರೆ ಆರ್ಸಿಬಿಯ ಒಂದು ಬದಲಾವಣೆ ಏನಿದೆ, ನಾವು ಕಳೆದ ಸೀಸನ್ಗೆಲ್ಲ ಕಂಪೇರ್ ಮಾಡಿದ್ರೆ ಆರ್ಸಿಬಿ ಒಂದು ಸಾಧನೆಯನ್ನ ನೋಡ್ತಾ ಇದೀವಿ ಈ ವರ್ಷ. ಇದರಲ್ಲಿ ಮೇಜರ್ ಆಗಿ ನಮಗೆ ಕಾಣಿಸೋದು ಒಂದು ಡಿಫರೆನ್ಸ್ ಕ್ರಿಯೇಟ್ ಮಾಡಿದ್ದು ಅಂತಂದ್ರೆ ಬೌಲಿಂಗ್ ಅಟ್ಯಾಕ್. ನಮ್ಮ ಆರ್ಸಿಬಿಗೆ ಯಾವತ್ತೂ ಕೂಡ ಬ್ಯಾಟಿಂಗ್ ಅಲ್ಲಿ ಯಾವತ್ತೂ ಸಮಸ್ಯೆ ಆಗಿರಲೇ ಇಲ್ಲ. ಯಾಕೆ ಅಂತಂದ್ರೆ T20 ಕ್ರಿಕೆಟ್ ನ ದಿಗ್ಗಜರೆಲ್ಲ ಆರ್ಸಿಬಿ ಪರವಾಗಿ ಆಡೋಗಿದ್ದಾರೆ. ಎಬಿ ವಿಲಿಯರ್ಸ್ ಇರ್ಬೋದು, ಕೆವಿನ್ ಪೀಟರ್ಸನ್ ಇರ್ಬೋದು, ಕ್ರಿಸ್ ಗೇಲ್ ಇರ್ಬೋದು, ಶೇನ್ ವಾಟ್ಸನ್, ಇಂಥ ದೊಡ್ಡ ದೊಡ್ಡ ಕ್ರಿಕೆಟರ್ ಗಳೆಲ್ಲ ಆರ್ಸಿಬಿ ಪರವಾಗಿ ಆಡೋಗಿರೋದು. ಆದ್ರೆ ಸತತವಾಗಿ ಯಾಕೆ ಸೋಲ್ತಾ ಇತ್ತು ಆರ್ಸಿಬಿ, ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ, ಪ್ಲೇ ಆಫ್ ಅಲ್ಲಿ ಎಡವತ್ತಿತ್ತು ಅಂತಂದ್ರೆ ಈ ಕ್ರಂಚ್ ಮೂಮೆಂಟ್ ಅಲ್ಲಿ ಮ್ಯಾಚ್ ಅನ್ನು ಗೆದ್ದುಕೊಡುವಂತ ಬೌಲಿಂಗ್ ಅಟ್ಯಾಕ್ ಆರ್ಸಿಬಿಗೆ ಇರ್ಲೇ ಇಲ್ಲ. ಆದ್ರೆ ಈ ವರ್ಷ ದಿನೇಶ್ ಕಾರ್ತಿಕ್ ಮೆಂಟರ್ ಆಗಿ ಬಂದ್ಮೇಲೆ ಅವರು ಆಪ್ಷನ್ ಅಲ್ಲಿ ಚೂಸ್ ಮಾಡಿದಂತ ಒಂದು ಟೀಮ್ ಏನಿದೆ, ಎಸ್ಪೆಷಲಿ ಅವರು ಬೌಲಿಂಗ್ ಅಟ್ಯಾಕ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಅವರು ಕಾನ್ಸಂಟ್ರೇಟ್ ಮಾಡಿದ್ರು. ಅದರ ಫಲವಾಗಿ ನಮ್ಗೆ ಸಿಕ್ಕಿರುವಂತದ್ದು ಯಶ್ ದಯಾಳ್ ಇರ್ಬೋದು, ಸುರೇಶ್ ಶರ್ಮಾ ಇರ್ಬೋದು, ಹೇಸಲ್ವುಡ್, ಆಸ್ಟ್ರೇಲಿಯಾದ ಹೇಸಲ್ವುಡ್ ಅವ್ರನ್ನ ವಾಪಸ್ ಕರ್ಕೊಂಡು ಬಂದಿದ್ದು ಮಾಸ್ಟರ್ ಸ್ಟ್ರೋಕ್ ನಿರ್ಧಾರ ಅಂತ ಹೇಳ್ಬೋದು. ಸೊ ಅದರ ಪ್ರತಿಫಲ ಇವತ್ತು ಮುಲಾನ್ಪುರದಲ್ಲಿ, ಚಂಡೀಗಢದಲ್ಲಿ ನಡೆದಂತ ಪಂದ್ಯದಲ್ಲಿ ಇವತ್ತು
ಪಂಜಾಬ್ ಅನ್ನು ಅಷ್ಟು ಕಡಿಮೆ ಸ್ಕೋರ್ಗೆ ಕಟ್ ಹಾಕಿರುವಂತದ್ದು ತುಂಬಾ ಮೇಜರ್ ಡಿಫರೆನ್ಸ್ ಅದು ಅಂತ ಅನ್ಸುತ್ತೆ ಭಾವನಾ. ಸುದರ್ಶನ್, ಈ ಹಿಂದಿನ ಪ್ರದರ್ಶನಗಳು ಮತ್ತು ಕಳೆದ ಬಾರಿಯ ಮ್ಯಾಚ್ನ ಪ್ರದರ್ಶನ, ಹೈದರಾಬಾದ್ನ ವಿರುದ್ಧದ್ದು ಮತ್ತು ಇವತ್ತಿನ ಪ್ರದರ್ಶನ, ಸೊ ಕಳೆದ ಸೀಸನ್ಗಳಿಗಿಂತ, ಹಿಂದಿನ ಸೀಸನ್ಗಳಿಗಿಂತ ಈ ಬಾರಿ RCBಯಲ್ಲಿ ಬಹಳ ದೊಡ್ಡ ಚೇಂಜ್ ನ ನೋಡಿದೀವಿ. ಅಂಡ್ RCBಯ ಫ್ಯಾನ್ಸ್ ಕೂಡ ಇದನ್ನ ಎಂಜಾಯ್ ಮಾಡಿದ್ದಾರೆ. ಸೊ ಈ ಚೇಂಜ್ ಈ ಬಾರಿಯ ಕಪ್ ಗೆದ್ದು ಕೊಡುತ್ತಾ ಅನ್ನೋ ದೊಡ್ಡ ಕ್ವೆಶ್ಚನ್ ಮಾರ್ಕ್ಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಉತ್ತರ ಕೊಡುತ್ತೆ ಅಂತ ಅನ್ಸುತ್ತೆ. ಖಂಡಿತ. ಯಾಕಂತಂದ್ರೆ ಭಾವನ, ಈ ಸಲ ಕಪ್ ಗೆಲ್ಲೋದಕ್ಕೆ ಇರುವಂತ ಒಂದು ಬೆಸ್ಟ್ ಆಪರ್ಚುನಿಟಿ RCBಗೆ ಯಾವತ್ತೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈ ಟೀಮ್ ನಾವು ನೋಡ್ತಾ ಇದ್ರೆ ತುಂಬಾ ಬ್ಯಾಲೆನ್ಸ್ಡ್ ಟೀಮ್ ಇದೆ ಈ ಸಲ. ಬ್ಯಾಟಿಂಗ್ ಅಲ್ಲಿ ಬ್ಯಾಲೆನ್ಸ್ ಇದೆ, ಬೌಲಿಂಗ್ ಅಲ್ಲಿ ಬ್ಯಾಲೆನ್ಸ್ ಇದೆ, ಒಳ್ಳೆ ಆಲ್ರೌಂಡರ್ಸ್ ಇದ್ದಾರೆ. ನಮ್ಮ RCBಗೆ ತುಂಬಾ ಮಿಸ್ಸೋಳಿತಾ ಇದ್ದಿತ್ತು ಫಿನಿಷರ್ಸ್ ಅಂತ ಏನ್ ನಾವು ಕರಿತೀವಿ, ಆ ಫಿನಿಷರ್ಸ್ ರೋಲ್ ನಲ್ಲಿ ಒಂದಷ್ಟು ಆಲ್ರೌಂಡರ್ಗಳು, ಇಂಡಿಯನ್ ಆಲ್ರೌಂಡರ್ಗಳು ಮಿಸ್ಸೋಳಿತಾ ಇತ್ತು. ಅದನ್ನ ಈ ಸಲ ಕೃಣಾಲ್ ಪಾಂಡ್ಯ ಅವರು ತುಂಬಿರೋದು ಆ ಸ್ಥಾನನ. ಅದ್ರ ಜೊತೆಗೆ ವಾಪಸ್ ಟಿಮ್ ಡೇವಿಡ್ ಅವ್ರನ್ನ ಏನ್ ಕರ್ಕೊಂಡು ಬಂದ್ರು, ಅವ್ರಿಗೆ ಬ್ಯಾಕಪ್ ಆಗಿ ರೋಮಾರಿ ಶಫರ್ಡ್ ಅಂತ ಒಬ್ಬ ಹಾರ್ಡ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್. ಸೊ ಈ ಒಂದು ಶೂನ್ಯ ಏನಿತ್ತು RCB ಟೀಮ್ ಅಲ್ಲಿ, ಅದನ್ನ ಈ ಸಲ ದಿನೇಶ್ ಕಾರ್ತಿಕ್ ಅವರ ನೇತೃತ್ವದಲ್ಲಿ ತುಂಬಿರುವಂತದ್ದು. ಮೇಜರ್ ಡಿಫರೆನ್ಸ್ ದಿನೇಶ್ ಕಾರ್ತಿಕ್ ಮಾಡಿರೋದು. ಅದು ಹೇಗೆ ಅಂತಂದ್ರೆ, RCB ಇದ್ದಂತ ಒಂದು ದೊಡ್ಡ ಸಮಸ್ಯೆ ಇಲ್ಲಿವರೆಗೆ ಏನು ಅಂತಂದ್ರೆ, ಆ ಪ್ಲೇಯರ್ಸ್ಗೆ ಅವ್ರಿಗೊಂದು ಅವರ ರೋಲ್ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇರ್ಲಿಲ್ಲ. ದೊಡ್ಡ ಪ್ರಾಬ್ಲಮ್ ಅದು ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತದ್ದು. ನೀವು ಶೇನ್ ವಾಟ್ಸನ್ RCBಗೆ 3-4 ವರ್ಷ ಆಡಿದ್ರು, ಆಮೇಲೆ ಚೆನ್ನೈಗೆ ಹೋಗಿ ಚೆನ್ನೈ ಸೂಪರ್ ಕಿಂಗ್ಸ್ ಆಡಿದ್ರು. ಚೆನ್ನೈ ಸೂಪರ್ ಕಿಂಗ್ಸ್ ಆಡಿದಾಗ ಅವರ ಪ್ರದರ್ಶನಕ್ಕೂ RCB ಕೊಡ್ತಾ ಇದ್ದಂತ ಪ್ರದರ್ಶನ ತುಂಬಾ ಡಿಫರೆನ್ಸ್. ಅಲ್ಲಿ ಹೋಗಿ CSKಗೆ ಅವ್ರು ಕಪ್ ಗೆಲ್ಸಿದ್ರು. ಯಾಕೆ ಇದು ಸಾಧ್ಯ ಆಯ್ತು ಅಂತ ಕೇಳಿದಾಗ ಅವರೊಂದು ಮಾತು ಹೇಳಿದ್ರು, ನಮ್ಗೆ RCB ನಲ್ಲಿ ನಮ್ಮ ರೋಲ್ ಬಗ್ಗೆ ಕ್ಲಾರಿಟಿ ಇರ್ತಾ ಇರ್ಲಿಲ್ಲ, ನಾವು ಬ್ಲಾಂಕ್ ಆಗಿ ಹೋಗ್ತಾ ಇದ್ವಿ, ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸೈಡ್ ಆಗ್ತಾ ಇತ್ತು ನಮ್ಮ ರೋಲ್ ಅಂತೆಲ್ಲ ಆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಆದ್ರೆ ಈ ಸಲ ಪ್ರತಿಯೊಬ್ಬ ಆಟಗಾರರಿಗೂ ಅವರ ರೋಲ್ ಏನು, ನಿಮ್ಮ ಈ ತಂಡದಲ್ಲಿ ನಿಮ್ಮ ಪಾತ್ರ ಏನು, ಇವತ್ತಿನ ಮ್ಯಾಚ್ ಅಲ್ಲಿ ನಿಮ್ಮ ಆಟ ಹೇಗಿರ್ಬೇಕು, ಇದ್ರ ಬಗ್ಗೆ ತುಂಬಾ ಕ್ಲಾರಿಟಿಯನ್ನು ದಿನೇಶ್ ಕಾರ್ತಿಕ್ ಕೊಡ್ತಾ ಬಂದಿದ್ದಾರೆ. ಸೊ ಆ ಒಂದು ಕ್ಲಾರಿಟಿ ಪ್ಲೇಯರ್ಸ್ಗೆ ಸಿಗ್ತಾ ಇರೋದ್ರಿಂದ ಅವರ ಒಂದು ಜವಾಬ್ದಾರಿ ಬಗ್ಗೆ ಅವರಿಗೆ ಸ್ಪಷ್ಟ ಇದೆ, ನಮ್ಮ ರೋಲ್ ಇದು, ನಾವು ಈ ತರ ಆಟ ಆಡ್ಬೇಕು ಅಂತ. ಸೊ ಏನ್ ಪ್ಲಾನ್ ಮಾಡ್ತಾರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬಾ ಈಸಿ ಆಗತ್ತೆ ಇಂತ ಒಂದು ಕ್ಲಾರಿಟಿ ಇದ್ದಾಗ. ಸೊ ಅದು ತುಂಬಾ ಡಿಫರೆನ್ಸ್ ಕ್ರಿಯೇಟ್ ಮಾಡಿದೆ ಅಂತ ನನ್ಗೆ ಅನ್ಸುತ್ತೆ ಭಾವನಾ. ಸುದರ್ಶನ್, ಈ ಹಿಂದಿನ ಪಂದ್ಯಗಳಲ್ಲಿ ಸೀಸನ್ಗಳಲ್ಲಿ ಸ್ಪೆಷಲಿ ನೋಡಿದಾಗ ಒಳ್ಳೆ ಆಟಗಾರರು ಇರ್ತಾ ಇದ್ರು, ಆದ್ರೆ ಸಾಂಘಿಕ ಪ್ರದರ್ಶನ ಬರ್ತಾ ಇರಲಿಲ್ಲ, ಟೀಮ್ ವರ್ಕ್ ಬರ್ತಾ ಇರಲಿಲ್ಲ. ಆದ್ರೆ ಡೆಫಿನೆಟ್ಲಿ ನೀವು ಹೇಳಿದ ಹಾಗೆ ಈ ಬಾರಿಯ ಟೀಮ್ ವರ್ಕು ಅರ್ಥ ಆಗ್ತಾ ಇದೆ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್, ವೈಯಕ್ತಿಕವಾಗಿ ಕೂಡ ಅವರವರ ಜವಾಬ್ದಾರಿ ಹೊತ್ಕೊಂಡು ಮಾಡ್ತಿದ್ದಾರೆ. ಆದ್ರೆ ಟ್ರಂಪ್ ಕಾರ್ಡ್ ಆಗಿದ್ದು ಯಾರು ಈ ಬಾರಿ? ಯಾರ್ಯಾರು ಶಾಕ್ ಕೊಟ್ಟಿದ್ದು ಬೇರೆ ತಂಡಗಳಿಗೆ? ಭಾವನಾ, ಹಾಗೆ ನೋಡಿದ್ರೆ ಈ ಸಲ ಟ್ರಂಪ್ ಕಾರ್ಡ್ ಯಾರು ಅಂತ ನೋಡಿದ್ರೆ ಈ ಸಲ ವಿರಾಟ್ ಕೊಹ್ಲಿ ಟಾಪ್ ಆರ್ಡರ್ ಅಲ್ಲಿ ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಾ ಇದ್ದು, ಅವ್ರಿಗೊಬ್ರು ಜೊತೆಗಾರ ಬೇಕಾಗಿತ್ತು. ಅದು ಫಿಲ್ ಸಾಲ್ಟ್ ಮೂಲಕ RCBಗೆ ಸಿಕ್ಕಿತ್ತು. ಇನ್ನೊಂದು ಭುವನೇಶ್ವರ್ ಕುಮಾರ್ ಏನ್ ಕರ್ಕೊಂಡು ಬಂದ್ರು, ಹೈದರಾಬಾದ್ಗೆ ಆಡ್ತಾ ಇದ್ರು. ತುಂಬಾ ಜನ ಆಪ್ಷನ್ ಅಲ್ಲಿ ತುಂಬಾ ಜನ ಹೇಳಿದ್ರು ಅವರು ವಯಸ್ಸಾಯ್ತು, ಅವರ ಹಳೆ ಕದರನ್ನ ಕಳ್ಕೊಂಡಿದ್ದಾರೆ ಅಂತ. ಆದ್ರೆ ಭುವನೇಶ್ವರ್ ಕುಮಾರ್ ಅಂತ ಒಬ್ಬ ಯುಟಿಲಿಟಿ ಬೌಲರ್, ಯಾವತ್ತೂ ಕೂಡ ಅವರಿಗೆ ವಯಸ್ಸು ಇಂಪಾರ್ಟೆಂಟ್ ಆಗಲ್ಲ, ಫಾರ್ಮ್ ಇಂಪಾರ್ಟೆಂಟ್ ಆಗಲ್ಲ. ಆ ಒಂದು ಕಂಡೀಷನ್ ನಮಗೆ ತುಂಬಾ ಮ್ಯಾಚ್ಗಳನ್ನ ಈ ಸಲ ನಾವು 5-6 ಮ್ಯಾಚ್ಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ಬೇಕಾಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ನ ಪಿಚ್ ಅನ್ನ ನೋಡಿದ್ರೆ ನಾವು ಈ ಇತ್ತೀಚಿನ ವರ್ಷಗಳಲ್ಲಿ ಮೀಡಿಯಂ ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಆಗುವಂತ ಒಂದು ಪಿಚ್ ಆಗಿತ್ತು. ಆ ಒಂದು ಫ್ಯಾಕ್ಟರ್ ನ ಗಮನದಲ್ಲಿ ಇಟ್ಕೊಂಡು ಭುವನೇಶ್ವರ್ ಕುಮಾರ್ ಕರ್ಕೊಂಡು ಬಂದ್ರು. ಅಗೇನ್ ಜೋಶ್ ಹೇಜಲ್ವುಡ್, ಅವರು ಟ್ರಂಪ್ ಕಾರ್ಡ್ ಅಂತಂದ್ರೆ ಬೌಲಿಂಗ್ ಅಲ್ಲಿ ಟ್ರಂಪ್ ಕಾರ್ಡ್ ಅಂತಂದ್ರೆ ಜೋಶ್ ಹೇಜಲ್ವುಡ್. 2021 ಅವರ T20 ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಟೆಸ್ಟ್ ಬೌಲರ್ ಅಂತ ಕರಿತಾ ಇದ್ರು ಅವ್ರನ್ನ. ಯಾವಾಗ CSKಗೆ ಆಡಿದ್ರು ಜೋಶ್ ಹೇಜಲ್ವುಡ್, ಅಲ್ಲಿಂದ ಅವರ ಒಂದು ಎವಲ್ಯೂಷನ್ ನಾವು ನೋಡಿದ್ರೆ RCB ಆಡೋದಕ್ಕಿಂತ CSKಗೆ ಆಡೋದಕ್ಕಿಂತ ಮುಂಚೆ RCB ಆಡಿದ್ರು. ಫಸ್ಟ್ ಟೈಮ್ RCB ಆಡಿದಾಗ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರ್ಲಿಲ್ಲ. ಯಾವಾಗ CSKಗೆ ಹೋದ್ರು ಅಲ್ಲಿ ಅವರ ಒಂದು ನಿಜವಾದ ಒಂದು ಸಾಮರ್ಥ್ಯ ಹೊರಗಡೆ ಬಂತು. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ವಾಪಸ್ ಜೋಶ್ ಹೇಜಲ್ವುಡ್ ನ ಕರ್ಕೊಂಡು ಬಂದ್ರು. ಇದ್ರ ಜೊತೆಗೆ ಟಿಮ್ ಡೇವಿಡ್ ಮತ್ತೆ ರೈಟ್ ಸುದರ್ಶನ್. ಎಸ್, ಸಾಂಘಿಕ ಪ್ರದರ್ಶನ, ಬೌಲರ್ಗಳ ಮಾರಕ ದಾಳಿಗೆ ಪಂಜಾಬನ್ನ ಲೋ ಸ್ಕೋರಿಗೆ ಕಟ್ಟಿ ಹಾಕೋದ್ರಲ್ಲಿ RCB ಯಶಸ್ವಿ ಆಯಿತು. ಅಂಡ್ ಬ್ಯಾಟರ್ಗಳು 8 ವಿಕೆಟ್ಗಳು ಉಳಿಸಿಕೊಂಡು ಈ ಬಾರಿ ಫೈನಲ್ ಪ್ರವೇಶ ಮಾಡಿದ್ದಾರೆ. RCBಯ ಕಪ್ ಪಡೆಯುವ ಕನಸು ಇನ್ನು ಕೆಲವೇ ಹೆಜ್ಜೆಗಳ ದೂರದಲ್ಲಿದೆ. RCB ಫ್ಯಾನ್ಸ್ಗೆ ಇದು ಡೆಫಿನೆಟ್ಲಿ ಸಂಭ್ರಮದ ಸಂಜೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.